ನಮಸ್ಕಾರ ರೀ. ಇವತ್ತು ಈರುಳ್ಳಿ ಸೊಪ್ಪಿಂದು ಸ್ಪ್ರಿಂಗ್ ಆನಿಯನ್ನದು ಪಲ್ಯ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿ ರಾಗಿ ರೊಟ್ಟಿ ಜೋಡಿ ಸೂಪರ್ ಕಾಂಬಿನೇಷನ್ ನೋಡಿರಿ. ಅದನ್ನು ಮೇಲಿನ ಸಿಪ್ಪಿ ಎಲ್ಲ ತೆಗೆದು ತೊಳೆದು ಹೆಚ್ಚಿಟ್ಕೊಂಡೀನಿ. ಈರುಳ್ಳಿ ಸಪ್ರೇಟು, ಸೊಪ್ಪು ಸಪ್ರೇಟ್ ಮಾಡಿ ಇಟ್ಕೊಂಡೀನಿ. ಇವಾಗ ಒಂದು ಬಾಳ್ಗೆ ಇಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅನ್ನಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೇಕು. ಇದಕ್ಕೆ ಅದನ್ನು ಹಾಕಿದಾಗ ಭಾಳ ಟೇಸ್ಟ್ ಬರೋದು. ಹಸಿಮೆಣಸಿನ್ಕಾಯಿ ಪೇಸ್ಟು ನಾವು ವಿಡಿಯೋದಾಗ ಹೆಂಗೆ ಮಾಡೋದು ಅಂತ ತೋರಿಸೀನಿ. ನಾವೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇವೆ. ಉತ್ತರ ಕರ್ನಾಟಕದಾಗ 8 ದಿನ ಬರೋ ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ನೋಡಿರಿ. ನಾವು ಯಾವುದೇ ಪಲ್ಯಕ್ಕಾಗಲಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಉಪಯೋಗ ಮಾಡೋದು. ಒಣ ಖಾರ ಪುಡಿ ಭಾಳ ಕಡಿಮೆ. ಈಗ ನೋಡಿರಿ, ಆ ಗಡ್ಡಿ ಸೊಪ್ಪಿನ ಮುಂದಿರೋಂಥ ಗಡ್ಡಿಗಳನ್ನು ಸಪ್ರೇಟ್ ಹೆಚ್ಚಿಟ್ಟಿದ್ದೆ. ಈರುಳ್ಳಿ ಎಳೆದಿರ್ತತಿ, ಅದನ್ನು ಬಾಡಿಸ್ಕೊಳೋಣ. ಹಸಿ ಸ್ಮೆಲ್ ಹೋಗಲಿ, ಚೆಂದಾಗಿದು ಬೇಯಲಿ. ಯಾರಿಗೆಲ್ಲ ಈರುಳ್ಳಿ ಸೊಪ್ಪಿನ ಪಲ್ಯ ಇಷ್ಟ ಕಮೆಂಟ್ನಾಗ ತಿಳಿಸ್ರಿ. ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನು. ನಾನಿವತ್ತು ರಾಗಿ ರೊಟ್ಟಿ ಮಾಡೀನಿ, ಅದಕ್ಕೂ ಒಳ್ಳೆ ಕಾಂಬಿನೇಷನು. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಇದು ಚೆಂದಾಗಿ ಈರುಳ್ಳಿ ಬೆಂದಿಂದ ಇದಕ್ಕೆ ಸೊಪ್ಪು ಹಾಕಿಬಿಡೋಣ. ಸೊಪ್ಪು ಹಾಕಿ ಸ್ವಲ್ಪ ಕೆಳಗ ಮೇಲೆ ಮಾಡಿ ಬಾಡಿಸ್ಕೊಳೋಣ. ಈಗೇ ಉಪ್ಪು ಹಾಕೋದು ಬೇಡ. ಈ ಸೊಪ್ಪಿನ ಪ್ರಮಾಣ ನೋಡಿ, ಉಪ್ಪು ಹಾಕಿದ್ರೆ ಜಾಸ್ತಿ ಆಗಿಬಿಡ್ತತಿ. ಯಾವಾಗಲೂ ಸೊಪ್ಪಿನ ಪಲ್ಯ ಮಾಡೋ ಹೊತ್ನಾಗ ಸೊಪ್ಪು ಬೆಂದ ನಂತರ ಉಪ್ಪು ಹಾಕಬೇಕು. ಅಂದ್ರೆ ಅಳತೆ ಸಿಗ್ತತಿ. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರ್ತತಿ. ನಾನಂತೂ ಸೊಪ್ಪನ್ನು ಯಾವಾಗಲೂ ಬೆಂಚಿದ ನಂತರ ಉಪ್ಪು ಹಾಕ್ತೀನಿ. ಈಗ ನೋಡಿರಿ, ಈ ಥರ ತಾಳಿಸ್ಕೋಬೇಕಿದ್ನ. ಚಲೋ ನಂಗೆ ತಾಳಿಸ್ಕೊಂಡ ನಂತರ ಉಪ್ಪು ಅರಿಶಿನ ಹಾಕಿಬಿಟ್ರೆ ಮತ್ತು ಯಾವ ಪದಾರ್ಥನೂ ಹಾಕೋಂಥದ್ದಿಲ್ಲ. ಆದರೆ ಬೇಳೆ ಜೊತೆಗೆ ಮಾಡೀನಿ, ಬೇಳೆ ಹಾಕ್ತೀನಿ. ಬೇಯಲಿದು ಮೇಲಿಡು ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸೋನು. ತಡ ಇಲ್ಲದೆ ಬೆಂದುಬಿಡ್ತತಿ ಇದು ನೋಡಿರಿ. ಈ ಥರ ಬೆಂದಿಂದ ಉಪ್ಪಿನ ಹಿಡ್ತಾ ಸಿಗ್ತತಿ. ಈಗ ನೋಡಿರಿ, ಆವಾಗ ನೋಡಿರಿ ಬಾಳ್ಗೆ ತುಂಬ ಇದ್ದಿದ್ದು ಅರ್ಧ ಆಗಿಬಿಡ್ತತಿ. ಈಗ ಚಿಟಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋನು. ಅರ್ಶಿಣ ಪುಡಿ ಹಾಕೋನು. ನೋಡಿರಿ, ಇದಕ್ಕೆ ಬೇಳೆ ಕುದಿಸಿಟ್ಕೊಂಡೀನಿ. ಬೇಳೆ ಹಾಕ್ತೀನಿ. ಬೇಳೆ ಹಾಕೋನು. ನೆನೆಸಿನೂ ಹಾಕ್ಬೋದು, ನಾ ಬೇಯಿಸಿ ಹಾಕೀನಿ. ಎರಡರಾಗ ಒಂದು ಹೆಂಗೆ ಹಾಕಿದ್ರು ನಡಿತತಿ. ಈ ಸೊಪ್ಪು ಬೇಳೆ ಜೊತೆ ಮಾಡಿದಾಗನ ರುಚಿ ಭಾಳ ಅಂದ್ರೆ ಭಾಳ ಬರ್ತತಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡೋಣ. ತಡ ಇಲ್ದ ರೆಡಿ ಆಕೈತೆ ನೋಡಿರಿ. ಟೈಮ್ ತೊಗೊಳೋದಲ್ಲ. ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಇಟ್ಟು ತೆಗೆದುಬಿಟ್ರೆ ಮುಗೀತು. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಮನೆಗಳೊಳಗೆ ಪುಡಿ ಚಟ್ನಿಗಳಿರ್ತಾವೆ. ಕೆಂಪು ಹಿಂಡಿ ಇರ್ತತಿ. ಯಾವುದಾದ್ರೂ ಚಟ್ನಿಗಳು ಇದ್ದೇ ಇರ್ತಾವೆ. ಊಟಕ್ಕೆ ಬೇಕೇ ಬೇಕು. ನಾನಿಲ್ಲಿ ತಾಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಸಾಕಿನ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿರಿ, ಏನು ಸೂಪರಾಗಿ ಬಂದೈತಿ. ಹಂಗೆ ತಿನ್ನಂಗೆ ಅನಿಸ್ತೈತೆ. ಅಷ್ಟು ರುಚಿನೂ ಇರ್ತತಿ. ಸೊಪ್ಪು ಮಾತ್ರ ಎಳಿದಿರಬೇಕು, ಬಲ್ತದ್ದಿರಬಾರ್ದು. ಇಲ್ಲಿ ಒಂದು ರೊಟ್ಟಿ ಬೇಯಿಸಿ ತೋರಿಸ್ತೇನೆ. ರಾಗಿ ರೊಟ್ಟಿ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದೈತಿ. ರಾಗಿ ರೊಟ್ಟಿ ಜೋಡಿ ಈ ಈರುಳ್ಳಿ ಸೊಪ್ಪು ಬೇಳೆ ಹಾಕಿದ ಪಲ್ಯ ಮತ್ತು ಕೆಂಪು ಚಟ್ನಿ, ತುಪ್ಪ ಸೂಪರಾಗಿ ಐತೆ ನೋಡ್ರಿ ರೊಟ್ಟಿ ಊಟ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗಂಜಿ ಮಾಡಿತ್ತು ಅಂತೀನಿ. ಮಾಲ್ಟ್ ಮಾಡ್ತೇವೆ, ಅಂಬ್ಲಿ ಮಾಡ್ತೇವೆ, ಮುದ್ದೆ ಮಾಡ್ತೇವೆ, ರೊಟ್ಟಿ ಮಾಡ್ತೇವೆ. ಎಲ್ಲ ಯಾವುದು ಬೇಕದು ಮಾಡ್ಕೊಂಡು ಊಟ ಮಾಡ್ತೇವೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನೋಡಿರಿ. ಈಗ ಊಟಕ್ಕೆ ತಾಟ ಹಚ್ಚಿ ತೋರಿಸ್ತೀನಿ. ಬಿಸಿ ಬಿಸಿ ರಾಗಿ ರೊಟ್ಟಿ, ಈರುಳ್ಳಿ ಸೊಪ್ಪಿನ ಪಲ್ಯ, ಬೇಳೆ ಹಾಕಿದ್ದು, ಕೆಂಪು ಚಟ್ನಿ, ತುಪ್ಪ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.